ಮಧು ಅವರು ಕೇಳೋದು, ಸರ್ ಈ ಎಲ್ಲ ಕಳಪೆ ಗುಣಮಟ್ಟದ ಊಟದ ಪದಾರ್ಥಗಳು ಅಂತ ನಾವು ಅಡುಗೆ ಮನೆಗೆ ಸೀಮಿತವಾಗಿ ಚರ್ಚೆ ಮಾಡ್ತಿದ್ದೀವಿ ಸರ್. ಐ ಬಿಲೀವ್ ಇದು ಸಮಗ್ರ ರೀತಿಯಲ್ಲಿ ನಡೀತಾ ಇಲ್ಲ. ಅದು ಎಲ್ಲಿ ಬೆಳೀತಾರೆ ಅಲ್ಲಿಂದ ಅದು ಮಾರುಕಟ್ಟೆಗೆ ಬಂದು ಮಾರುಕಟ್ಟೆಯಿಂದ ನಮ್ಮ ತಟ್ಟೆ ತಲುಪೋದ್ರವರೆಗೂ ಏನೇನಾಗುತ್ತೆ ಅದ್ರ ಬಗ್ಗೆ ಚರ್ಚೆ ಆಗಬೇಕು. ಆದರೆ ನಿಮ್ಮನ್ನು ನಾನು ವಿಶೇಷವಾಗಿ ಕೇಳೋದು ಸರ್, ಕೃಷಿ ಪದ್ಧತಿ ಡಿರೆಕ್ಟ್ಲಿ ಆರ್ ಇಂಡಿರೆಕ್ಟ್ಲಿ ಈ ರೀತಿಯ ಗುಣಮಟ್ಟವನ್ನು ಕ್ಷೀಣಿಸೋದ್ರಲ್ಲಿ ಯಾವ ರೀತಿಯ ಪಾತ್ರ ಪ್ರಭಾವ ನಿಭಾಯಿಸ್ತಿರ್ಬೋದು? ನಿಮ್ಮ ಊಹೆ, ನಿಮ್ಮ ಅನುಮಾನ ಪ್ಲೀಸ್. ನಾನು ತುಂಬಾ ಕಡೆ ಮಾತನಾಡಿದ್ದೀನಿ. ನಮ್ಮ ನಮ್ಮ ಇವತ್ತಿನ ಕಾಲದ ವಿಜ್ಞಾನಿಗಳು, ಕೃಷಿ ವಿಜ್ಞಾನಿಗಳು ಮತ್ತೆ ರಾಜಕಾರಣಿಗಳು ವಾಟ್ ದೇ ಹ್ಯಾವ್ ಫೇಲ್ಡ್ ಟು ಅಂಡರ್ಸ್ಟ್ಯಾಂಡ್ ಇಸ್, ನಮ್ಮ ಭಾರತಕ್ಕೆ ಎಷ್ಟು ರಿಚ್ನೆಸ್ ಇತ್ತು ನಮ್ಮ ದೇಶಕ್ಕೆ ಅಂದ್ರೆ ಆ ರಿಚ್ನೆಸ್ ಬಂದಿದ್ದೆ ಕೃಷಿಯಿಂದ. ಏನ್ ನಮ್ಮ ಶ್ರೀಮಂತಿಗೆ ಬಂದಿತ್ತೋ ಆ ಶ್ರೀಮಂತಿಗೆ ಇದ್ದಿದ್ದಕ್ಕೆ ನಮ್ಗೆ ಮೊಘಲರು ಬರ್ತಾರೆ ಲೂಟಿ ಮಾಡಕ್ಕೆ. ತದನಂತರ ಬ್ರಿಟಿಷ್ ಅವ್ರು ಬರ್ತಾರೆ, ಫ್ರಾನ್ಸ್ ಅವ್ರು ಬರ್ತಾರೆ, ಇವರೆಲ್ಲ ಬರ್ತಾರೆ. ಏನಕ್ಕೆ? ಭಾರತದಲ್ಲಿ ಅಷ್ಟು ಸಿರಿ ಇತ್ತು. ಆ ಸಿರಿ ಬಂದಿದ್ದೆ ಕೃಷಿಯಿಂದ, ಆ ಕೃಷಿ ಬಂದಿದ್ದೆ ಸಾವಯವ ಕೃಷಿಯಿಂದ. ಅದನ್ನ ನಾವು ಬೇಸಿಕ್ ಅರ್ಥ ಮಾಡ್ಕೋಬೇಕು. ಅದನ್ನ ನಾವು ಅರ್ಥ ಮಾಡ್ಕೊಳ್ಳೇ ಇಲ್ಲ. ಯಾವಾಗ ಇಂಡಿಪೆಂಡೆನ್ಸ್ ಬಂತೋ ನಾವು ಯುರೋಪಿಯನ್ ಪ್ರಾಕ್ಟೀಸಸ್ ನ ಇಲ್ಲಿಗೆ ಸ್ಟ್ರೈಟ್ ಅವೇ ಕಾಪಿ ಮಾಡಿ ನಮ್ಮ ರೈತರಿಗೆ ಟೀಚ್ ಮಾಡೋದ್ವಿ. ಯುರೋಪಿಯನ್ ಪ್ರಾಕ್ಟೀಸಸ್ ಅಥವಾ ಅಮೆರಿಕನ್ ಪ್ರಾಕ್ಟೀಸಸ್ ಏನ್ ಹೇಳುತ್ತೆ ಅಂದ್ರೆ ಮೋನೋಕ್ರಾಪಿಂಗ್ ಅಂದ್ರೆ ಏಕ ಬೆಳೆ ಪದ್ಧತಿನ ಪ್ರಮೋಟ್ ಮಾಡ್ತಾರೆ. ಏಕ ಬೆಳೆ ಪದ್ಧತಿ ಪ್ರಮೋಟ್ ಮಾಡಿದಾಗ ನೀವು ಅದಕ್ಕೆ ಫರ್ಟಿಲೈಸರ್ ಹಾಕ್ಬೇಕಾಗತ್ತೆ, ಕೆಮಿಕಲ್ ಫರ್ಟಿಲೈಸರ್ ಹಾಕ್ಬೇಕಾಗತ್ತೆ. ಮತ್ತೆ ಅದು ಒಂದೇ ಬೆಳೆ ಇರೋದ್ರಿಂದ ಇದು ಇನ್ಸೆಕ್ಟ್ಸ್ ಬರ್ತಾರೆ, ಪೆಸ್ಟ್ ಬರ್ತದೆ. ಆ ಪೆಸ್ಟ್ ನ ಇದ್ ಮಾಡ್ಬೇಕು ಅಂದ್ರೆ ಕೀಟನಾಶಕಗಳನ್ನ ಬಳಕೆ ಮಾಡ್ಬೇಕು. ಸೊ ನಮ್ಮ ಭಾರತದ ಎಕಾನಮಿ ಈ ತರ ಕೃಷಿ ಮಾಡೋದ್ರಿಂದ ದಿನ ಕುಗ್ಗುತ್ತೆ ಹೊರತು ಒಂದು ಎಕಾನಮಿ ಹಾಳಾಗಿದೆ. ಅಂದ್ರೆ ಭಾರತದ ಎಕಾನಮಿ ಬಡತನಕ್ಕೆ ಬರ್ತಾ ಇದೆ, ರೈತರಂತೂ ಬಡವರಾಗಿ ಹೋಗಿದ್ದಾರೆ. ನಮ್ಮ ಭಾರತದಲ್ಲಿ 99.99% ಆಫ್ ದ ರೈತರು ಆರ್ BPL ಕಾರ್ಡ್ ಹೋಲ್ಡರ್ಸ್. ಕೃಷಿನ ನಾವು ನೋಡ್ಬೇಕು. ನಮ್ಮ ಹಿಂದಿನ ಏನು ಇತ್ತು ಸಾವಯವ ಗತವೈಭವದ ಕೃಷಿ ಇತ್ತು, ನಮ್ ದೇಶಕ್ಕೆ ಶ್ರೀಮಂತಕ್ಕೆ ತಂದ್ಬಿಡೋದು. ಆ ಕೃಷಿನ ನಾವು ಅಳವಡಿಸ್ಕೊಂಡ್ರೆ, ಮಲ್ಟಿ ಕ್ರಾಪಿಂಗ್ ಮಾಡಿದ್ರೆ ಡೆಫಿನೆಟ್ ಆಗಿ ರೈತರಿಗೂ ಮುಂದೆ ಬರ್ತಾರೆ, ಆರೋಗ್ಯನೂ ಚೆನ್ನಾಗಾಗುತ್ತೆ. ಈಗ ನೋಡಿ, ಮೊನ್ನೆ 2 days ಬ್ಯಾಕ್ ಹುಬ್ಳಿ ಕಿಮ್ಸ್ ಅಲ್ಲಿ ಒಂದು ಟೆಸ್ಟ್ ಆಗಿದೆ. 13 ಜನ ರೈತರಿಗೆ ಬ್ಲಡ್ ಟೆಸ್ಟ್ ಮಾಡಿದ್ದಾರೆ. ಯಾರು ಕೀಟನಾಶಕ ಸಿಂಪಡಣೆ ಮಾಡಿದ್ದಾರೆ ಅವರಿಗೆ 8 ಜನ ರೈತರಲ್ಲಿ, ಇದಾಗಿರೋದು 3 ದಿನದ ಹಿಂದೆ, 8 ಜನ ರೈತರಲ್ಲಿ ಪೆಸ್ಟಿಸೈಡ್ ಟ್ರೇಸಸ್ ಹಂಗೆ 15 ದಿನ ಆದ್ರೂ ಹಂಗೆ ಇದೆ ಅಂತ ಪಬ್ಲಿಷ್ ಮಾಡಿದ್ದಾರೆ ಕಿಮ್ಸ್ ಹುಬ್ಳಿ ಅವರು. ಸೊ ಇದರಿಂದ ಡಾಕ್ಟರ್ ಸರ್ಗೆ ಗೊತ್ತು, ಮಂಜುನಾಥ್ ಸರ್ಗೆ ಏನೇನು ಪೆಸ್ಟಿಸೈಡ್ ಟ್ರೇಸಸ್ ಬಾಡಿ ಇದ್ರೆ ಏನೇನಾಗತ್ತೆ ಪರಿಣಾಮ.